ಏನಿವತ್ತು ದಿನ ನಗರದ ಸಿಎಸ್ಐ ಚರ್ಚ್ನಲ್ಲಿ ಭಾನುವಾರ ಈಸ್ಟರ್ ಹಬ್ಬವನ್ನು ಕ್ರೈಸ್ತರು ಅತ್ಯಂತ ಶ್ರದ್ಧಾ ಭಕ್ತಿ ಭಾವದಿಂದ ಆಚರಿಸಿದರು. ಚರ್ಚ್ನಲ್ಲಿ ಬೆಳಗಿನ ಜಾವ ವಿಶೇಷ ಪ್ರಾರ್ಥನಾ ಕೂಟಗಳು ನಡೆದವು. ಚರ್ಚ್ ಆವರಣವನ್ನು ಮಲ್ಲಿಗೆ ಹೂವುಗಳಿಂದ ಅಲಂಕರಿಸಲಾಗಿತ್ತು. ಭಕ್ತರು ಹೊಸ ಉಡುಪು ಧರಿಸಿ ಕುಟುಂಬ ಸಮೇತರಾಗಿ ಚರ್ಚ್ಗೆ ಆಗಮಿಸಿ ಪ್ರಾರ್ಥನೆ ಸಲ್ಲಿಸಿದರು. ಸಭಾಪಾಲಕರಾದ ಪ್ರವೀಣ್ ಸಂದೇಶ ನೀಡಿ ಯೇಸು ಅವರ ಶಿಲುಬೆಗೆ ಹಾಕಿ ಸಾವನ್ನಪ್ಪಿದ ನಂತರ 3ನೇ ದಿನ ಪುನರುತ್ಥಾನಗೊಂಡ ದಿನವೇ ಈಸ್ಟರ್ ಹಬ್ಬವಾಗಿದ್ದು, ಇದು ಕ್ರೈಸ್ತ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಮಹತ್ವದ ದಿನವಾಗಿದೆ. ಭಯ ಮತ್ತು ಅಭದ್ರತೆ ತುಂಬಿದ ಇಂದಿನ ಜಗತ್ತಿಗೆ ಈಸ್ಟರ್ ಹಬ್ಬವು ಹೊಸ ಜೀವ, ಭರವಸೆ ಮತ್ತು ಬೆಳಕಿನ ಸಂಕೇತವಾಗಿದೆ ಅಂತ ಹೇಳಿದರು. ಯೇಸು ಸ್ವಾಮಿ ಪಾಪವನ್ನು ವಿರೋಧಿಸಿದ್ರು. ಪಾಪಿಯನ್ನು ಅಲ್ಲ, ಪಾಪಿಯನ್ನೇ ಪ್ರೀತಿಸಿ ಒಳ್ಳೆಯ ಮಾರ್ಗಕ್ಕೆ ತರುವ ಅವರ ಮಹತ್ವದ ಸಂದೇಶವಾಗಿತ್ತು. ಪ್ರತಿಯೊಬ್ಬರು ತಮ್ಮೊಳಗಿನ ಕೆಟ್ಟ ಗುಣಗಳನ್ನು ತೊರೆದು ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕು ಅಂತ ತಿಳಿಸಿದರು. ಇನ್ನು ಶಾಂತಿ, ಪ್ರೀತಿ ಮತ್ತು ಸಹಬಾಳ್ವೆಯ ಸಂದೇಶ ಸಾರಿದ ಯೇಸು ಕ್ರಿಸ್ತನ ಬೋಧನೆಗಳನ್ನು ಇಡೀ ವಿಶ್ವಕ್ಕೆ ಹರಡಬೇಕಿದೆ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಸಂಘರ್ಷಗಳಿಂದ ವಿಶ್ವಕ್ಕೆ ಅನೇಕ ಸಮಸ್ಯೆಗಳು ಉಂಟಾಗ್ತಿರುವ ಹಿನ್ನೆಲೆಯಲ್ಲಿ ಈಸ್ಟರ್ ಹಬ್ಬದ ಸಂದೇಶವು ಶಾಂತಿ ಮತ್ತು ಸಮಾಧಾನವನ್ನು ತರಲಿ ಅಂತ ಪ್ರಾರ್ಥಿಸಿದರು. ವಿಶ್ವದಲ್ಲಿ ಶಾಂತಿ ನೆಲೆಸಿ ಸಹಬಾಳ್ವೆ ಮನೋಭಾವನೆ ಎಲ್ಲರಲ್ಲೂ ಬೆಳೆಯಲಿ ಅಂತ ಅವರು ಆಶಿಸಿದರು. ಈಸ್ಟರ್ ಹಬ್ಬದ ವಿಶೇಷತೆ ಪ್ರಾಮುಖ್ಯವಾಗಿ ಯೇಸು ಸ್ವಾಮಿಯವರು ಮರಣದಿಂದ ಎದ್ದು ಬಂದಂತಹ ಒಂದು ಪುಣ್ಯವಾದಂಥ ದಿವಸ. ಯಾಕಂತ ಹೇಳುವಾಗ ಇವತ್ತು ಲೋಕದಲ್ಲಿ ಯಾವುದೇ ವ್ಯಕ್ತಿಯಾದರೂ ಸಹ ತನ್ನ ಜೀವನದಲ್ಲಿ ಹುಟ್ಟು ಮತ್ತು ಮರಣ ಈ ಎರಡೂ ವಿಷಯಗಳು ಆತನ ಅಂತ್ಯ. ಆದರೆ ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಜನಿಸಿ ಸೇವೆ ಮಾಡಿ ಶ್ರಮೆಯನ್ನು ಅನುಭವಿಸಿ ನಂತರ ಶಿಲುಬೆಗೆ ಹಾಕಲ್ಪಟ್ಟು ಮರಣವನ್ನು ಹೊಂದಿ 3ನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಂತಹ ಒಂದು ಪುಣ್ಯದ ದಿವಸ. ಹಾಗಾಗಿ ನಾವು ಇಡೀ ಕ್ರೈಸ್ತರು ಈ ದಿವಸವನ್ನು ಬಹಳ ಸಂತೋಷದಿಂದ ಸಂಭ್ರಮದಿಂದ ಪುನರುತ್ಥಾನದ ಹಬ್ಬದ ವಿಶೇಷತೆ ಏನಂತ ಹೇಳುವಾಗ ಯೇಸು ಸ್ವಾಮಿ ಮರಣದಿಂದ ಜೀವಂತನಾಗಿ ಎದ್ದು ಬಂದಂತಹ ಘಟನೆಯನ್ನು ನಾವು ವಿವರಿಸುತ್ತಾ ಈ ಒಂದು ವಿಶೇಷವಾದಂಥ ಹಬ್ಬವನ್ನು ನಾವು ಈ ಸಂದರ್ಭದಲ್ಲಿ ಮಾಡುವಂಥದ್ದಾಗಿದ್ದೇವೆ. ಯೇಸು ಸ್ವಾಮಿಯವರ ಪ್ರಾಮುಖ್ಯವಾದಂತಹ ಪುನರುತ್ಥಾನದ ಸಂದೇಶ ಏನಂತ ಹೇಳಿದ್ರೆ, ಮುಚ್ಚಲ್ಪಟ್ಟಂತಹ ಸಮಾಧಿ ತೆಗೆಯಲ್ಪಟ್ಟಂಥ ಸ್ಥಿತಿ ಅಂತ ಹೇಳಿದ್ರೆ, ಇವತ್ತು ಲೋಕದಲ್ಲಿ ಮುಚ್ಚಲ್ಪಟ್ಟಂಥ ಸ್ಥಿತಿ ಇರುವಾಗ ಅಥವಾ ಬಂಧಿತವಾದಂಥ ಸ್ಥಿತಿಯಲ್ಲಿರುವಾಗ ಯೇಸು ಸ್ವಾಮಿ ಅದೆಲ್ಲವನ್ನು ತೆಗೆದುಹಾಕಿ ನಮಗೆ ತೆಗೆಯಲ್ಪಟ್ಟಂಥ ಸ್ಥಿತಿ ಮತ್ತು ಭಯ, ಅಭದ್ರತೆ, ಅನಿಶ್ಚಿತತೆಯಿಂದ ಕೂಡಿದಂತಹ ಈ ಲೋಕಕ್ಕೆ ಯೇಸು ಸ್ವಾಮಿಯ ಈ ಒಂದು ಪುನರುತ್ಥಾನದ ಹಬ್ಬ ಹೊಸ ಜೀವ, ಹೊಸ ಬೆಳಕು, ಹೊಸ ಭರವಸೆಯನ್ನು ನೀಡುವಂತಹ ಹಬ್ಬವಾಗಿದೆ. ಇಸ್ರೇಲ್ ಎಂದಿಗೂ ಪಾಪವನ್ನು ವಿರೋಧಿಸಿದರೂ ಪಾಪಿಯನ್ನು ವಿರೋಧಿಸಲಿಲ್ಲ. ಅದು ಬಹಳ ಪ್ರಾಮುಖ್ಯ. ಯಾವಾಗಲೂ ಯೇಸು ಸ್ವಾಮಿ ಪಾಪದ ವಿಷಯವಾಗಿ ಬಹಳವಾದಂಥ ರೀತಿಯಲ್ಲಿ ಸ್ವಾಮಿ ವಿರೋಧಿಸಿದರು, ಆದರೆ ಪಾಪಿಯನ್ನಲ್ಲ. ಇವತ್ತು ಪಾಪ ಮಾಡಿದಂತಹ ಪಾಪಿಗಳು ಇರುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಎಂದಿಗೂ ಅವರ ಪಾಪವನ್ನು ಎತ್ತಿ ಹಿಡಿಯಲಿಲ್ಲ. ಬದಲು ಅವರನ್ನು ಪ್ರೀತಿ ಮಾಡ್ತಾನೆ, ಅವರನ್ನು ಅಂಗೀಕರಿಸ್ತಾನೆ, ಅವರನ್ನು ಹೊಸ ಮನುಷ್ಯನನ್ನಾಗಿ ಮಾಡುವಂತಹ ಅವಕಾಶವನ್ನು ಯೇಸು ಸ್ವಾಮಿ ತನ್ನ ಬೈಬಲಲ್ಲಿ, ತನ್ನ ಸಂದೇಶಗಳಲ್ಲಿ, ತನ್ನ ಮಾತುಗಳಲ್ಲಿ ಅದನ್ನು ವ್ಯಕ್ತ ಮಾಡುವಂಥದ್ದು ಹೇಳ್ತೇವೆ. ಇನ್ನು ಮುಂದೆ ಪಾಪ ಮಾಡಬೇಡ, ಹೋಗು, ನಿನ್ನ ಜೀವಿತವನ್ನು ಬದಲಾಯಿಸಿಕೊ ಎನ್ನುವಂಥ ಯೇಸು ಸ್ವಾಮಿ ಮಾತುಗಳು ಇಂದಿನ ಪ್ರಸ್ತುತ ಯುವಜನರಿಗೆ, ಪ್ರಸ್ತುತ ಜಗತ್ತಿಗೆ ಪಾಪದಿಂದ ವಿಮುಕ್ತರಾಗಿ ಜೀವಿಸುವುದಕ್ಕೆ ಯೇಸು ಕರೆಯನ್ನು ಕೊಡುವ ಆತನಾಗಿದ್ದಾನೆ. ಈ ವೇಳೆ ಮಾತನಾಡಿದ ಚರ್ಚಿನ ಆಡಳಿತ ಮಂಡಳಿಯ ಖಜಾಂಚಿ ಹೆನ್ರಿ ಪ್ರಸನ್ನಕುಮಾರ್ ಮಾತನಾಡಿ, ಶುಭ ಶುಕ್ರವಾರ ದಿನ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟು ಸಾವನ್ನಪ್ಪಿ 3ನೇ ದಿನ ಪುನರುತ್ಥಾನಗೊಂಡ ಘಟನೆಯೇ ಈ ಹಬ್ಬದ ವಿಶೇಷತೆ ಎಂದರು. ಈಸ್ಟರ್ ಹಬ್ಬವು ದುಃಖದಿಂದ ಸಂತೋಷದತ್ತ, ಕತ್ತಲೆಯಿಂದ ಬೆಳಕಿನತ್ತ ಸಾಗುವ ಸಂದೇಶವನ್ನು ನೀಡುತ್ತದೆ ಅಂತ ಹೇಳಿದರು. ಯೇಸು ಪ್ರಭು ಎಲ್ಲರ ಬಾಳಲ್ಲಿ ಸುಖ ಶಾಂತಿ ತರಲಿ, ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಅಂತ ಆಶಿಸಿ ಎಲ್ಲ ಕ್ರೈಸ್ತ ಬಾಂಧವರಿಗೆ ಈಸ್ಟರ್ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಈ ದಿನ ನಾವು ಈ ಪುನರುತ್ಥಾನ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ ಸುಸಂದರ್ಭ. ಕ್ರಿಸ್ತ ಯೇಸು ಸ್ವಾಮಿಯು ಕಳೆದ ಶುಭ ಶುಕ್ರವಾರದ ದಿನ ಶಿಲುಬೆಗೆ ಏರಿಸಿ ಸತ್ತು ಹೂಣಲ್ಪಟ್ಟ ದಿನ. ಅದಾದ 3ನೇ ದಿನ ಎದ್ದು ಬರುವ ಒಂದು ಪ್ರಕ್ರಿಯೆ ಪುನರುತ್ಥಾನ ಹಬ್ಬದ ಒಂದು ವಿಶೇಷತೆ. ಯೇಸು ಸ್ವಾಮಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗುವ ಒಂದು ವಿಶೇಷ ಸಂದರ್ಭ ಇದು. ನಾವು ಪುನರುತ್ಥಾನ ಹಬ್ಬ ಅಥವಾ ಈಸ್ಟರ್ ಹಬ್ಬ ಅಂತ ನಾವು ಆಚರಣೆ ಮಾಡ್ತೇವೆ.
ಈ ಒಂದು ಸುಸಂದರ್ಭದಲ್ಲಿ ನಾಡಿನ ಸಮಸ್ತ ಜನರಿಗೆ ಶುಭಾಶಯಗಳನ್ನು ಕೋರೋಣಾಗಿದೆ. ಕಾರ್ಯಕ್ರಮದಲ್ಲಿ ಪಾಸ್ಟರ್ ಇಮ್ಯಾನ್ಯುಯಲ್ ಬೈಬಲ್ ಪಾಠಗಳನ್ನು ವಾಚಿಸಿ ವಿಶೇಷ ಪ್ರವಚನ ನೀಡಿದರು. ಸಿಎಸ್ಐ ಗಾಯನ ತಂಡ ಗೀತೆಗಳನ್ನು ಹಾಡಿ ಹಬ್ಬದ ಸಡಗರವನ್ನು ಹೆಚ್ಚಿಸಿದರು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಕಾರ್ಯದರ್ಶಿ ವಿದಾಸ್, ಅರುಣ್ ಕುಮಾರ್, ಪಾಲ್ ಅಬ್ರಹಂ, ಕಿರಣ್ ವಿಕ್ಟರಿ, ಆದರ್ಶ್, ಸ್ವಾಮಿದಾಸ್, ಎಸ್ ಸಂದೀಪ್, ಎಸ್ ರಾಜಶೇಖರ್, ಶರ್ಮಿಳಾ ಹೆನ್ರಿ, ಎಂಜಲಿ ಜೆಸ್ಸಿ, ಶಶಿಕಲಾ ಸೈಮನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.